ನೋಡ್ರಿ ವಿದ್ಯಾರ್ಥಿಗಳೇ, ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಮಾಡ್ರಿ, ತಿಳ್ಕೊಂಡು ಮಾಡ್ರಿ. ಕಮಲಜ್ಜೀತನು 600 ರೂಪಾಯಿಗಳನ್ನು ಶೇಕಡಾ 8 ಬಡ್ಡಿಯ ದರದಂತೆ ಮಹೇಶನಿಂದ 1 ಜನವರಿ 1984ರಂದು ಸಾಲ ಪಡೆದನು. ಅವನು 26 ಮೇ 1984ರಂದು ಹಣವನ್ನು ಹಿಂತಿರುಗಿಸಿದರೆ ಕಮಲಜ್ಜೀತ ಮಹೇಶನಿಗೆ ಹಿಂತಿರುಗಿಸಿದ ಹಣ ಎಷ್ಟು? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಲೆಕ್ಕ ಮಾಡಬೇಕು. ಯಾಕಂತಂದ್ರೆ ನಿಮ್ಗೆ ಇಂಥ ಲೆಕ್ಕಗಳನ್ನು ಕಲ್ತ್ರಿ ಅಂತಂದ್ರೆ ನಿಮ್ಮ ನವೋದಯದಾಗ ಎಂಥ ಗಣಿತ ಬಿದ್ದರೂ ನೀವು ಈಸಿಯಾಗಿ ಮಾಡಿಬಿಡ್ತೀರಿ. ಬಿರಿ ಲೆಕ್ಕ ಕಲಿಬೇಕು ಯಾವಾಗಲಿ. ಭಾಳ ಬಿರಿ ಅದ ಇದು, ಹೆಂಗೆ ತಿಳ್ಕೊಂಡ್ರೆ ಭಾಳ ಸರಳ ಅದು. ಈಗ ಇದನ್ನ ನಾವು ದಿನಗಳನ್ನು ತಕ್ಕೋಬೇಕು. ಯಾಕಂತಂದ್ರೆ ಜನವರಿ 1 84 ಅಂದ್ರೆ ಇದು ಲೀಪ್ ಇಯರ್, ಅಂದ್ರೆ ಅಧಿಕ ವರ್ಷದ. ಅದಕ್ಕೆ ನಾವೇನು ಮಾಡಬೇಕು? ಜನವರಿ 1 ಜನವರಿ 1984ಕ್ಕೆ ಎಷ್ಟು ದಿವಸ ಅದು? ಜನವರಿ 31. ಇಲ್ಲೇ ಫೆಬ್ರವರಿ ದಿವಸ ಎಷ್ಟಾಗ್ತಾವ ಅದನ್ನು ತಿಳ್ಕೊಬೇಕು. ಯಾವುದೇ ಒಂದು ನೀವು ತಿಳ್ಕೊಬೇಕಾದ್ರೆ ಜನವರಿ 1ರಿಂದ 31 ದಿವಸ ಆಯ್ತು. ಫೆಬ್ರವರಿಗೆ ಎಷ್ಟು ದಿವಸ ಇರ್ತಾವ ಅದನ್ನು ತಿಳ್ಕೊಬೇಕು. ಫೆಬ್ರವರಿ 29 ದಿವಸ ಹಚ್ಕೋಬೇಕು ನೀವು. ಯಾಕಂದ್ರೆ ಲೀಪ್ ಇಯರ್ ಅಂದ್ರೆ ಅಧಿಕ ವರ್ಷದ ಅಂತಂದ್ರೆ ಏನು ಮಾಡಬೇಕು? 29 ಹಚ್ಕೋಬೇಕು. ಅಧಿಕ ವರ್ಷ ನೋಡ್ರಿ, ಇಂಥ ಗಣಿತಗಳು ಬೀಳ್ತಿರ್ತಾವ ನೋಡ್ರಿ. ಅಧಿಕ ವರ್ಷ 29. ಮಾರ್ಚ್ಗೆ ದಿವಸ ಎಷ್ಟಿರ್ತಾವ? ಜನವರಿ, ಮಾರ್ಚ್ 31 ನೋಡ್ರಿ. ಮಾರ್ಚ್ ನೀವೇನು ಹಚ್ಕೋತೀರಿ ನೋಡ್ರಿ, ಮಾರ್ಚನ್ನು 31 ಬರ್ತದೆ. ಯಾಕಂದ್ರೆ 31 30 31 ಹೆಂಗೆ ನೆನ್ಪಿಟ್ಕೋಬೇಕು. ಮಾರ್ಚ್ ಆದಿಂದ ಏಪ್ರಿಲ್ 30. ಮೇ 26. ಏಪ್ರಿಲ್ ಆದಿಂದ ಮೇ ಎಷ್ಟು? 26 ದಿವಸ ಕೂಡಿಸ್ರೆ ಎಷ್ಟಾಗ್ತದೆ ನೋಡ್ರಿ. ಇವು ದಿವಸಗಳು ಎಷ್ಟಾದ್ರು ನೋಡ್ಕೊರಿ. 26 ಅಂದ್ರೆ 26 ದಿವಸ ಕೊಡ್ತಾನ ಅಂತಂದ್ರೆ ಅವತ್ತು ಅವ್ನು ಪೇಡ್ ಮಾಡ್ತಾನಂದ್ರೆ ಅವತ್ತಿನ ದಿವಸ ಒಂದು ದಿವಸ ಬಿಡ್ಬೇಕು ನೀವು. ಅದು ನನಗೊಂದು ಸ್ವಲ್ಪ ತೈಲಾಗ ಬಂತು. ಈಗ ನಾವು 26ನೇ ತಾರೀಕು ಬಂದಂದ್ರೆ ಅವ 25ನೇ ತಾರೀಕು ತನಕ ಲೆಕ್ಕ ತಗೋತಾನೆ. ಯಾಕಂದ್ರೆ 26ಕ್ಕೆ ಕೊಡ್ತಾನ ನಾವು ದುಡ್ಡ. ಹಿಂಗೆ ಅರ್ಥ ಮಾಡ್ಕೋಬೇಕು. 26ನೇ ತಾರೀಕಿನ ದಿವಸ ಅವ್ನು ಕೊಡ್ತಾನಂದ್ರೆ 25ನೇ ತಾರೀಕು 26ಕ್ಕೆ ಅಲ್ಲಿ ಹೋಗ್ಯಾನ ಅವನ ಮನೆಗೆ ಅಂದ್ರೆ 25ನೇ ತಾರೀಕು ತನಕ ಲೆಕ್ಕ ಮಾಡ್ಬೇಕು. ಯಾವುದು? 9 1 10 11 1 5 16 ಕೈಲ ಬಂತು 1 3 6 3 9 10 11 3 14 146 ದಿವಸ ಅವ ತಗೊಂಡಂಗ 146 ದಿನಗಳು ನೋಡ್ರಿ. ನಮಗೆ 26 ನಾವು ಯಾಕೆ ಹಿಡಿಲಿಲ್ಲ ಅಂದ್ರೆ ಅವ 26ನೇ ತಾರೀಕಿನ ದಿವಸ ಹಣ ಕೊಡ್ತಾನಂದ್ರೆ 25ನೇ ತಾರೀಕು ತನಕ ಅವ ಬಡ್ಡಿ ಕೌಂಟ್ ಮಾಡ್ತಾನೆ. ಅಂದ್ರೆ ಅವ ಎಷ್ಟು ದಿವಸ ಹಣ ಇಟ್ಕೊಂಡಂಗತ್ತು? 146 ದಿನ. ಈಗ ಹಿಂತಿರುಗಿಸ್ಬೇಕಾದ ಹಣ ಬರ್ಬೇಕಾದ್ರೆ ಮೊದಲ ಬಡ್ಡಿ ತಗೋಬೇಕು. ಬಡ್ಡಿ ಬರಾಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗ್ಲೆ 100 ಗುಂಡ್ಲೆ 1 ಹಚ್ಚಬಾರ್ದಲ್ಲಿ 365 ಹಚ್ಚಬೇಕು. ಯಾಕಂದ್ರೆ ದಿಂದಾಗದ ಇದು, ಎದ್ರಾಗದ? ದಿಂದಾಗದ. ವಾಂಕಾಗ್ಯದ. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗ್ಲೆ 100 ಗುಂಡ್ಲೆ 365 ದಿವಸ ಹಚ್ಬೇಕು. ಯಾಕೆ? ಅಲ್ಲಿ ದಿನದಾಗ ಬಂದದ. ಈಗ ಅಸಲು ಎಷ್ಟದ ನೋಡ್ರಿ? 600 ರೂಪಾಯಿ ಅದ. ಅವಧಿ 146 ದಿನ ಅದ. ದರ ಎಷ್ಟದ? 8 ಅದ. ಸರ್ವಾಸ್ ಬಾಗ್ಲೆ
100 ಗುಂಡ್ಲೆ 365 ದಿವಸ ನೋಡ್ರಿ. ಇವೆರಡು ಸೊನ್ನೆವಾದು, ಇವೆರಡು ಸೊನ್ನೆವಾದು. ಆಮೇಲೆ ಇನ್ನೊಂದು 73 73 ಎರಡಲೆ 73 5 ನೋಡ್ರಿ ಬರ್ತದಲ್ಲ. 73 ಎರಡಲೆ 73 5 ನೋಡ್ರಿ. ಈಗ 6 ಎರಡಲೆ 12, 12 ಎಂಟ್ಲೆ 96, ಸರಾಸ್ ಬಾಗಿಲೆ 5, 18 5 90, 18 6 5 ಒಂದಲೆ 5, 5 9 45, 5 9 45, 5 ಒಂದಲೆ 5, 5 9 45, ಒಂದು ಉಳಿತು. 5 19 ರೂಪಾಯಿ 20 ಪೈಸೆ ಬಡ್ಡಿ. 19 ರೂಪಾಯಿ 20 ರೂಪಾಯಿ ಬಡ್ಡಿ. ನೋಡ್ರಿ, ಇನ್ನೊಂದ್ಸಲ ನೀವು ಕರೆಕ್ಟಾಗಿ ಮಾಡಿ ನೋಡ್ರಿ, ಮತ್ತೆ ತಪ್ಪಾಗಬಾರ್ದು. ನೋಡ್ರಿ, ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ರಿ. ಯಾವುದೇ ಒಂದು ಲೆಕ್ಕ ತಪ್ಪಿದ್ರೆ ಹೊಳ್ಳೆಲ್ಲ ಪೂರ್ತಿ ನಾವು ವಿಡಿಯೋನೇ ಪೂರ್ತಿ ಎಲ್ಲ ಬದಲು ಮಾಡಬೇಕಾಗ್ತದೆ. ಬರೋಬರಿ ಬಡ್ಡಿ ಬರೋಬರಿ. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ ಮೇಲೆ 19. ಹಿಂತಿರುಗಿಸಬೇಕಾದ ಹಣ ಬರೋಬರಿ. ಮೊತ್ತ ಬರೋಬರಿ. ಅಸಲು ಪ್ಲಸ್ ಬಡ್ಡಿ, ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟದ? 600 ಅದ. ಬಿಂದು 00 ಪ್ಲಸ್ 19 ರೂಪಾಯಿ 20 ಪೈಸೆ ಅದ. ಬರೋಬರಿ 619 ರೂಪಾಯಿ 20 ಪೈಸೆ ಅವ ಹಿಂತಿರುಗಿಸಬೇಕಾದ ಹಣ. ಆನ್ಸರ್ ಈಸ್ ಈಕ್ವಲ್ ಟು 619.20 ರೂಪಾಯಿ. ನೋಡ್ರಿ, ಇಷ್ಟ ಲೆಕ್ಕ ತಿಳ್ಕೊಬೇಕಾದಂಥದ್ದು ನೀವು. ಅದಕ್ಕೆ ಒಂದೇ ಗಣಿತ ಹಾಕಿದ್ನ. ದೊಡ್ಡ ಗಣಿತ ಇರ್ತಾವ, ಚಂದಂಗೆ ತಿಳ್ಕೊಳ್ಳೋದಿರ್ತದ, ಗಡಿಬಿಡಿ ಮಾಡಂಗಿಲ್ಲ. ದಿವ್ಸ ಹಿಡಿಯುವಾಗ ಲೆಕ್ಕ ಹೇಳ್ತಾನೆ. ಪ್ರಾರಂಭದ ದಿವ್ಸ ಹಿಡಿಬೇಕು ನೀವು. ಜನವರಿ ತಿಂಗಳದಾಗ 31 ದಿವಸ, 1ನೇ ತಾರೀಕಕ್ಕೆ ರೊಕ್ಕ ಒಯ್ದಾನಂದ್ರೆ ಅವತ್ತು ಹಿಡಿಬೇಕು ನಾವು. 1ನೇ ತಾರೀಕದಿಂದ 84ಕ್ಕೆ 31 ದಿವಸ. ಫೆಬ್ರವರಿ ಲೀಪ್ ವರ್ಷದ 29 ಇಡ್ರಿ, ಮಾರ್ಚ್ 31 ಇಡ್ರಿ, ಏಪ್ರಿಲ್ 30 ಇಡ್ರಿ, ಮೇ 1 ದಿವಸ ಕಡಿಮೆ ಮಾಡ್ಕೋಬೇಕು. ಯಾಕೆ 26ಕ್ಕೆ ಕೊಡ್ತಾನಂದ್ರೆ ಎವರೇಜಾಗಿ 25ನೇ ತಾರೀಕು ತನಕ ಬಿಲ್ ಮಾಡಿರ್ತಾರೆ. 146 ದಿನಗಳು. ಅದು ಬಡ್ಡಿ ಬರೋಬರಿ. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ ಮೇಲೆ 100 ಗುಂಡ್ಲೆ 365 ಹಚ್ಬೇಕು. ಯಾಕೆ? ದಿವಸದಾಗ ಲೆಕ್ಕದ. ಅದಕ್ಕೆ ಅಸಲು ಗುಂಡ್ಲೆ ಅವಧಿ ಬರೋಬರಿ ಎಷ್ಟು ಬಂತು? 96 ಡಿವೈಡೆಡ್ 5 ಈಸ್ ಈಕ್ವಲ್ ಟು, ಅದನ್ನು ಪೈಸೆದಾಗ ಮಾಡಿದರೆ ಎಷ್ಟು ಬರ್ತದೆ? 19 ರೂಪಾಯಿ 50 ಪೈಸೆ ಬಂತು ಬಡ್ಡಿ. ಇದು ಸರಳ ಬಡ್ಡಿದು. ಬಡ್ಡಿ ಬರೋಬರಿ ಎಷ್ಟು? 19 ರೂಪಾಯಿ 20 ಪೈಸೆ ಆಯ್ತು. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಅಸಲು ಪ್ಲಸ್ ಬಡ್ಡಿ. 600 ಪ್ಲಸ್ 19 20 ಬರೋಬರಿ 619 ರೂಪಾಯಿ 20 ಪೈಸೆ. ಹಿಂತಿರುಗಿಸಬೇಕಾದ ಹಣ 619.20 ರೂಪಾಯಿ. ನೋಡ್ರಿ, ಇಂಥ ಲೆಕ್ಕಗಳನ್ನು ಕಲ್ತ್ರೆ ಅಂದ್ರೆ ನಿಮಗೆ ಸರಳ ಬಡ್ಡಿ ಲೆಕ್ಕಗಳು ಯಾವ ಬಿರಿ ಆಗೋದಿಲ್ಲ. ಚೆನ್ನಾಗಿ ತಿಳ್ಕೊರಿ, ಚೆನ್ನಾಗಿ ಮಾಡ್ರಿ. ಇನ್ನೊಂದೆರಡು ಮಾದರಿ ಹಾಕ್ತದ ಮುಂದೆ. ದರ, ಬಡ್ಡಿ, ಅಸಲ ಮತ್ತು ಎಲ್ಲ ಕಂಡು ಹಿಡಿಯೋ ಲೆಕ್ಕಗಳು ಬರ್ತಾವೆ.